ಈಗ ತಾನೇ ಕೆಲ ಹೊತ್ತಿನ ಹಿಂದೆ ನಾನು ಪೊಲೀಸ್ ಠಾಣೆಗೆ ಹೋಗಿದ್ದೆ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ರ ಬಗ್ಗೆ ಏನಾದರೂ ಬಂಧನ ಇದೆಯಾ ಅಂತ ಕೇಳೋದಕ್ಕೆ. ಆಮೇಲೆ ಫಸ್ಟ್ ನಾನು ಕೇಳಿದ್ದು FIR ಆಗಿದೆಯಾ ಅಂಥೇಳಿ. ಅವ್ರು ಹೇಳಿದರು FIR ಹೌದು ಆಗ್ತಾ ಇದೆ ಅಂತ ಹೇಳಿದರು. ನಾನು ಹೇಳಿದೆ FIR ನಂಬರ್ ಕೊಡಿ, ನಂದು ಕ್ರೈಮ್ ನಂಬರ್ ಕೊಡಿ ಅಂತ. ಆಗಿದೆಯೋ ಇಲ್ಲೋ? ಇಲ್ಲ ಆಗಬಹುದು ಅಂತ ಫಸ್ಟ್ ಹೇಳಿದರು. ಆಮೇಲೆ ಹೇಳಿದರು ಆಗ್ತಾ ಇದೆ ಅಂತ ಹೇಳಿದರು. ಆಮೇಲೆ ಹೇಳಿದರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು. ಸೊ ದಿಸ್ ಇಸ್ ಟ್ರಾನ್ಸ್ಪರೆಂಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದು ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ. ಸೊ ಅವ್ರು ಯಾವ ರೀತಿ ಏನೇನು ಹೇಳಿದರು ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರು ಖಚಿತಪಡಿದರು ಹೌದು FIR ಆಗುತ್ತೆ, ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆನೇ ಆಗಿದೆ, ಸರ್ವರ್ ಲೋ ಇದೆ, ಕಾಪಿ ಕೊಡೋಕ್ಕಾಗಲ್ಲ. ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದ ಅಂತ ಹೇಳಿದರೆ ಈಗಲೇ ಮಾಡ್ತೀರಾ, ಮಾಡಿದರೂ ಕೂಡ ಏನು ಹೆಂಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗತ್ತೆ. ಅವ್ರು ಹೇಳಿದರು ಇಲ್ಲ ರೆಡಿ ಆಗ್ತಾ ಇದೆ. ನಾನು ಹೋಗ್ಬೇಕಾದ್ರೆ ನಿಮಗೆ ಒಂದು ಮಾತು ಹೇಳಿದೆ ಚಪಾತಿ ಮಾಡೋದು ಅಂತೇಳಿ. ಸೊ ಚಪಾತಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರು. ಹಂಚ ಮೇಲೆ ಇದೆ, ಆಮೇಲೆ ತೆಗೆದು ಕೊಡ್ತೀವಿ ಅಂತ ಆ ಲೆಕ್ಕದೊಳಗೆ ಹೇಳಿದ್ರು. ಅವ್ರು ಸರ್ವರ್ ಡೌನ್ ಐತೆ ಅಂತ ಹೇಳಿದರೆ ಇನ್ನೂ ಬೆಂಕಿ ಇದನ್ನಾಗಿಲ್ಲ, ಆಮೇಲೆ ರೆಡಿ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದರು. ಸೊ ದಿನಕ್ಕೆ 4 5 FIR ಮಾಡಿ ಚಪಾತಿ ರೊಟ್ಟಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಹ್ಯೂಮನ್ ರೈಟ್ಸ್ನವ್ರು ಕೂಡ ಇದ್ದರು, ಅವ್ರ ಎದುರುಗಡೆನೆ ಅವರು ಕೂಡ ಹೇಳಿದರು ವಿನಾಕಾರಣ ಹೀಗೆ ನೀವು ಕಂಟಿನ್ಯೂಸ್ ಆಗಿ FIR ಮಾಡಿ ಅರೆಸ್ಟ್ ಮಾಡೋ ಹಂಗಿಲ್ಲ, ಇಟ್ ಈಸ್ ಅಗೇನ್ಸ್ಟ್ BNSS. ಯಾಕಂತ ಹೇಳಿದರೆ ಮುಂಚೆ IPC ಸೆಕ್ಷನ್ ಇದ್ದಾಗ ಯಾರ ಮೇಲೆ ಬೇಕಾದರೂ ಕೇಸ್ ಮಾಡಿ ಒಳಗಡೆ ಹಾಕ್ತಿದ್ರು. ಆದರೆ ಈಗ BNSS ಬಂದ ಮೇಲೆ ಆ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕು. ಅವಕಾಶ ಕೊಡುವಂಥಕ್ಕೆ 35ನಲ್ಲಿ ನೋಟಿಸ್ ಕೊಡಬೇಕಾಗತ್ತೆ, 35(3) ಬಾರ್ 3ಯಲ್ಲಿ ನೋಟಿಸ್ ಕೊಡಬೇಕಾಗತ್ತೆ, ಸಫಿಷಿಯೆಂಟ್ ಟೈಮ್ ಕೊಡಬೇಕು, ವೆರಿಫೈ ಮಾಡಬೇಕು. ಅದಕ್ಕೆ ನಾನೇನು ಹೇಳಿದ್ದು ನೋಡಿ ಸರ್, ಬರೀ ನಂದು ಸ್ಟೇಟ್ 35ನಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು. ಆ್ಯಂಡ್ ಐ ವಿಲ್ ಅಬ್ಲೈಜ್ ಇಟ್. ಈಗ ಕೊಟ್ಟರೆ ಈಗಲೂ ಇಲ್ಲೇ ಇರ್ತೀನಿ ಅಂತ ಹೇಳಿದೆ. ಇಲ್ಲ ನಾವು ನೋಟಿಸ್ ಕಳಿಸ್ತೇವೆ ನಿಮಗೆ, ನೋಟಿಸ್ ಕಳಿಸಿದ ಮೇಲೆ ನೀವು ಬಂದು ಕೊಡಿ ಅಂತ ಹೇಳಿದರು. ಈಗ ನೋಡಿ ಪ್ರಶ್ನೆ ಬರೋದು, ನಿನ್ನೆ ಮಾಡಿದ್ದು ಟೋಟಲ್ ವೈಲೇಷನ್ ಆಫ್ 35(3) ವೈಲೇಷನ್ ಮಾಡಿದ್ದಾರೆ. ನಿನ್ನೆನೇ ಡೇಟ್ ಇತ್ತು, ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ. ನಾಳೆ ನನಗೂ ಹಾಗೆ ಮಾಡಿದರೆ ತಿಮರೋಡಿ ಅವರಿಗೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಟ್ಟಿಲ್ಲ. ಹೌದಪ್ಪ ನೀವು ನಾಡಿದ್ದು ಅರೆಸ್ಟ್ ಮಾಡಿದ್ರೆ ವಿ ವುಡ್ ಹ್ಯಾವ್ ಅಗ್ರೀಡ್. ಅಲ್ಲ ಅವರು ಮೊದಲನೇ ನೋಟಿಸ್ ಅಲ್ಲಿ ನೋಟಿಸ್ ತಲುಪಿದ ಕೂಡಲೇ ಬಂದಿಲ್ಲ ಅಂತಂದ್ರೆ ದಸ್ತಗಿರಿ ಮಾಡಿ ತನಿಖೆ ಮಾಡ್ತೀವಿ ಅಂತ ಬರೆದಿದ್ರಂತ. ನೋಡಿ ಅದರಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ, ನಿನ್ನೆ ಕೊಟ್ಟಿದ್ದಾರೆ ತಾನೆ. ನಿನ್ನೆ ಬರಲಿಲ್ಲ ಅಂತ ಹೇಳಿದರೆ ಇವತ್ತು ಮಾಡಬೇಕಾಗಿತ್ತು. ನಿನ್ನೆನೇ ಯಾಕೆ ಮನೆಗೆ ಬಂದರು, ಅದು 9 ಗಂಟೆಗೆ. ಹಂಗೆ ಪ್ರೊವಿಷನ್ ಇಲ್ಲ. ದಟ್ ಈಸ್ ಅಗೇನ್ಸ್ಟ್, ಅದಕ್ಕೆ ಹೇಳೋದು ಅದು ಅದೇ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಿ. ಹಂಗೆ ಕೊಡಂಗಿಲ್ಲ. ಮಿನಿಮಮ್ ಒಂದು 7 ಡೇಸ್ ಆದರೂ ಕೊಡಬೇಕು. ಈಗ FIR ಮಾಡಿ 1 ಗಂಟೆಯಲ್ಲಿ ಬರ್ರಿ ಅಂತ ಹೇಳಿದ್ರೆ ಅವರೆಲ್ಲೋ ಇರ್ತಾರಪ್ಪ, ಹಾಸ್ಪಿಟಲೈಸ್ ಆಗಿರ್ತಾರೆ ಅಥವಾ ಇನ್ನು ಯಾವುದೋ ಒಂದು ಅಗ್ರಿಕಲ್ಚರ್ ಕೆಲಸದಲ್ಲಿ ಬಿಸಿ ಇರ್ತಾರೆ. ಸೊ ಅವ್ರನ್ನ ಯಾವುದು 19th ಕೂಡ ಅವರು 19th ವಿದೌಟ್ FIR ಬಂದಿದ್ದಾರೆ. ವಿದೌಟ್ FIR ನೋಟಿಸ್ ಕೊಡುವಂಗನೇ ಇಲ್ಲ. ಯಾವುದು ಹೌದು ಹೌದು ವಿದೌಟ್ FIR ಬಂದಿದ್ದಾರೆ. ವಿದೌಟ್ FIR ದಯವಿಟ್ಟು ಇದನ್ನು ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟೆ. ವಿದೌಟ್ FIR ಕಾಪಿ ನೋಟಿಸ್ ಕೊಡುವಂಗನೇ ಇಲ್ಲ. ವಿದೌಟ್ FIR ನೋಟಿಸ್ ತಗೊಂಡು ಬಂದಿದ್ದಾರೆ. ನೋ ಜಸ್ಟಿಸ್ ನಾಗಪ್ರಸನ್ನ ಸಾಹೇಬರದು ಕ್ಲಿಯರ್ ಕಟ್ ಆರ್ಡರ್ ಇದೆ. ಯು ಜಸ್ಟ್ ಕೆನಾಟ್ ಸರ್ವ್ ಓನ್ಲಿ ನೋಟಿಸ್, ಇಟ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದಿ FIR ಕಾಪಿ ಅಂತಾನೆ ಇದೆ. FIR ಇಲ್ಲದೆ ಬರೀ ನೋಟಿಸ್ ತಗೊಂಡು ಹೋದ್ರೆ ಅವ್ನಿಗೆ ಗೊತ್ತಾಗಬೇಕಲ್ಲ ಯಾವ ಸೆಕ್ಷನು ಅಂತ. ಈಗ ನನಗೆ ನೋಟಿಸ್ ಕೊಡ್ತಾರೆ, ಬಟ್ ಯಾವ ಸೆಕ್ಷನ್ನು, ಯಾವ ಕ್ರೈಮ್ ನಂಬರ್ ಏನು, ಆಮೇಲೆ ನಾನು ಆಂಟಿಸಿಪೇಟ್ರಿ ಹಾಕೋಬೇಕಂತ ಹೇಳಿದರೆ ಕೋರ್ಟಲ್ಲಿ FIR ಕಾಪಿನೇ ಕೇಳ್ತಾರೆ, ಬರೀ ನೋಟಿಸ್ ಸಾಕಾಗೋದಿಲ್ಲ. ಸೊ ನಾಗಪ್ರಸನ್ನ ಥ್ಯಾಂಕ್ಸ್ ಟು ಜಸ್ಟಿಸ್ ನಾಗಪ್ರಸನ್ನ ಸರ್, ಅವ್ರು ಕೊಟ್ಟಂತಹ ಆದೇಶ ಇದೆ, ಅದನ್ನು ಹೇಳಿದ್ದೀವಿ ನಾವು. ಆಮೇಲೆ ಇದರಿಂದ ನಿಮಗೂ ತೊಂದರೆ ಆಗುತ್ತೆ, SP ಸಾಹೇಬರಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗೋದು ಬೇಡ. FIR ಇರಬೇಕು, FIR ಕಾಪಿ ಇರಬೇಕು. ಅವ್ರು ಏನಾದರೂ ಹೇಳಿ, ಬಟ್ FIR ಇರಲೇಬೇಕು. ಮಾಡಿದ್ದಾರೆ ಸರ್, ಅವರು ಹೊರಟಿದ್ದಾರೆ ಅಂತ ಹೇಳಿದ್ರೆ. ಹೌದು, ಎಸ್ ಹೌದು. ಗೊತ್ತಿಲ್ಲ, ಮೇ ಬಿ ನೋಡಿ ತಾವು ಕೂಡ ಮಾತಾಡ್ತಾ ಇದ್ದೀರಿ, ಮತ್ತೆ ಹ್ಯೂಮನ್ ರೈಟ್ಸು ಕೂಡ ಬಂದಿದ್ದಾರೆ. ಲೆಟ್ ಅಸ್ ಸಿ ಯಾವುದು ನನಗೆ ಅದು ರೈಟ್ಸ್ ಇದೆ, ಯಾವ ಸೆಕ್ಷನ್ಸ್ ಇದೆ ಅಂತ ಕೇಳೋದಕ್ಕೆ ರೈಟ್ಸ್ ಇದೆ. ಸೊ FIR ಆಗಿದ್ದಂತರೂ ಖಚಿತ. ಅವ್ರು ನೋಟಿಸ್ ಕೊಡಲಿ, ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ. ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್, ಅಸಹಕಾರ ಅಲ್ಲ, ಸಹಕಾರ ಕೊಡಕ್ಕೆ ನಾವು ಇರೋದಿಲ್ಲ. ಸೊ ಸಹಕಾರ ಕೊಡಕ್ಕಂತ ಬಂದಿದ್ದೆ ನಾನು. ಈಗ DK ಹೇಳ್ತಾರೆ ತಿಮರೋಡಿ ಅವರನ್ನ ಒದ್ದೊಳಗೋಕೆ ನಾನೇ ಹೇಳಿದ್ದೆ ಅಂತ ಹೇಳಿ. ಹಂಗಿದ್ರೆ ಅವ್ರ ಮೇಲೆ DK ಶಿವಕುಮಾರ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ. SIT ತನಿಖೆಯನ್ನು ಮುಚ್ಚಿ ಹಾಕೋದಕ್ಕೆ DK ಶಿವಕುಮಾರ್ ಅವರು ಮುಂಚೆ SITಗೆ ಮತ್ತೆ ಈಗ ಏನು ತಿಮರೋಡಿ ಅವರ ಅರೆಸ್ಟ್ ಆಗಿದೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ. ಸೊ ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ
ಬಿ ಎಲ್ ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತಹ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ತಾತ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ, ಮನಸ್ಸಿನಲ್ಲಿ ನೋವಿದ್ದಾಗ ಖಾರವಾಗಿ ಮಾತಾಡ್ತಾರೆ. ಅದನ್ನೇ ಇಟ್ಕೊಂಡು FIR ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ. ಅದಕ್ಕೂ ಮತ್ತೆ ಈ SIT ತನಿಖೆಗೆ ಸಂಬಂಧ ಇಲ್ಲ. ಆದರೆ ಇವ್ರು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಓ ನೋಡಿ ಇವನು ಅಲ್ಲಿ ಮೂಳೆನೇ ಇಲ್ಲ, ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಹೋರಾಟ ಸಮೀರ್ಗೆ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ನೋಡಿ, ಅವನು ಸುಳ್ಳು ಹೇಳಿದ. ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ. ಗಿರೀಶ್ ಮಟ್ಟನ್ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ, ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ. ಮೂಳೆಗೂ ಈಗ ಇರೋ BL ಸಂತೋಷ್ ಕೇಸಿಗೂ ಏನು ಸಂಬಂಧ? ಸೊ ಆ ಒಂದು ಹುಚ್ಚುತನ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ, ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ವೇದವಲ್ಲಿ ಪಾಪ ನಿನ್ನೆ ಮೊನ್ನೆನೆ ಬಂದಿದ್ದಾರೆ. ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಟ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವ್ರಿಗೆ ಹಿಂಗಾಗಿದೆ ಅಂತೇಳಿ ವಾಪಸ್ ಹೋಗಿದ್ದಾರೆ. ಒನ್ಸ್ ಅಗೇನ್ ವೇದವಲ್ಲಿ ಅವ್ರ ಅಣ್ಣ ಬರ್ತಾ ಇದ್ದಾರೆ. ಆ ವೇದವಲ್ಲಿಯನ್ನ ಸುಟ್ಟು ಹಾಕಿದ್ರು, ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ. ಸೊ ಅವ್ರು ಬಂದು ಕೊಟ್ಟಿದ್ದಾರೆ. ಈಗ SITಗೆ ಬರೋರಿದ್ರು ಅವರು. ಸೊ ಅವರು ತುಂಬ ಜನ ಬರ್ತಾ ಇದ್ದಾರೆ. ಆ ಪ್ರಕ್ರಿಯೆಯಿಂದ ನಿಲ್ಲಿಸೋದಕ್ಕೆ, ಭಯಭೀತಿಯನ್ನು ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂಥವ್ರು. ನಾವು ಯಾವುದೇ ಭಯಕ್ಕೂ ನಾವು ನಾಳೆ ಬರ್ತಿದ್ದಾರೆ ವಿಚಾರಣೆಗೆ. ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೇ ಬರಬೇಕಂತ ಹೇಳಿದ್ದಾರೆ. ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ. ಕೋರ್ಟ್ ಆರ್ಡರ್ ಮಾಡಿರೋಂಥದ್ದು 48 ಗಂಟೆ ಒಳಗಡೆ ವಿಚಾರಣೆಗೆ ಹೋಗ್ಬೇಕು ಅಂತ ಹೇಳಿದೆ ಕೋರ್ಟ್. ಹೌದು, ಇವತ್ತು ಮೇ ಬಿ ಬರ್ತಾ ಇದ್ದಾರೆ ಅವರು, ಇವತ್ತು ಅಥವಾ ನಾಳೆ. ನಿನ್ನೆ ಸಾಯಂಕಾಲ ಆಗಿದೆ, ಸೊ ನಾಳೆವರೆಗೆ ಟೈಮ್ ಇದೆ. ಸೊ ಅವರು ಇವತ್ತು ಅಥವಾ ನಾಳೆ ಅವ್ರ ಅಡ್ವೊಕೇಟ್ ಅದ್ರ ಉತ್ತರ ಕೊಡ್ತಾರೆ. ಬೆಳ್ತಂಗಡಿಗೆ ಬರಬೇಕು ಅವರು. ಪ್ರಾಣಭಯ ಇದೆ, ನನಗೆ ರಕ್ಷಣೆ ಬೇಕು ಅಂತ ಹೇಳಿದಾರೆ. ಯಾರು? ಸಮೀರ್ ಪತ್ರ ಬರ್ದಿದ್ದಾರೆ, ಪ್ರಾಣಭಯ ಇದೆ, ರಕ್ಷಣೆ ಬೇಕು ನನಗೆ ಅಂತ ಹೇಳಿ. ಸೊ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಬೆಳ್ತಂಗಡಿಗೆ ಬರ್ತಾರೆ. ಸರ್ ಅದನ್ನ ಅವ್ರ ಅಡ್ವೊಕೇಟ್ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ದ್ವಾರಕನಾಥ್ ಸರ್ ಇದ್ದಾರೆ. ಸೊ ನಾನು ಅದನ್ನ ಕಾಂಟ್ರಾಡಿಕ್ಟ್ ಮಾಡಕ್ಕಾಗಲ್ಲ. ಜೈಲಲ್ಲಿ ಇದಾಗ್ತಾರೆ. ಹೌದು. ಮುಂದೆ ನೀವು ಹೇಳಿದ್ರಿ ಅವರು ಬೇರೆ ಬೇರೆ ಕೇಸ್ಗಳನ್ನು. ಹೌದು, ಬಾಡಿ ವಾರೆಂಟ್ ಮಾಡಿ. ಈಗ ನೀವು ಅರೆಸ್ಟ್ ಆದ್ರೆ ಮುಂದಿನ ಹೋರಾಟ ಏನಾದ್ರು? ಮುಂದಿನ ಹೋರಾಟ ಈಗ ಇದ್ದಿದ್ಕಿಂತನೂ ಒಂದು 100 ಪಟ್ಟು ಜಾಸ್ತಿ ಆಗುತ್ತೆ. ಜನರಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ. ಬೇಕಂತಲೇ ಇವ್ರು ಹಾಕ್ತಾ ಇದಾರೆ ಅಂತೇಳಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಆಗ್ರಹ ಮಾಡೋದಕ್ಕೆ ಇವತ್ತು ಇಡೀ ಜಗತ್ತು ಕಣ್ ತೆರೆದು ನೋಡ್ತಾ ಇದೆ. ಇನ್ನು ಜೈಲು ಒಳಗೆ ಇದ್ದ ತಕ್ಷಣ ನಾವೇನು ಸತ್ತು ಹೋಗಲ್ಲ ಸರ್, ಸತ್ತು ಹೋಗಲ್ಲ. ಹೊರಗಡೆ ಯಾರು ಅಲ್ಲ, ಜೈಲಿನಲ್ಲಿ ಇದ್ಕೊಂಡು ವ್ಯವಹಾರ ಮಾಡ್ತಾರಂತೆ ನಾವು ಜೈಲಿನಲ್ಲಿ ಇದ್ಕೊಂಡು ಹೋರಾಟ ಮಾಡೋಕ್ಕಾಗಲ್ವಾ? ನಾವೇನು ಕಳ್ರ ಸುಳ್ರ ಓಡಿ ಹೋಗಿದ್ವಿ, ಏನು ಮಾಡಿದೀವಿ? ಜನಗಳಿಗೆ ಗೊತ್ತಾಗುತ್ತೆ. ಇನ್ನು 100 ಜನ ಲೀಡರ್ಶಿಪ್ ಇದೆ. ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಲೀಡರ್ಶಿಪ್ನಲ್ಲೇ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸರ್. ಈಗ FIR ಆದ್ರೆ ನಿಮ್ಮ ಬಂಧನ ಖಚಿತ ಮೇ ಬಿ ಮಾಡಬಹುದು ಅವರು. ಅದಕ್ಕೆ ನಾನು ಹೇಳಿದೆ ವಿಜುವಲ್ಸ್ ಇದೆ ನೋಡಿ ಅಂತ. ವಿಜುವಲ್ಸ್ ಇದೆ, ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೊಸೀಜರ್ಸ್ ಯಾವ ಕೂಡ ಇಲ್ಲಿ ಅವನ ಹತ್ರ ಥ್ಯಾಂಕ್ಸ್ ಟು SP ಅರುಣ್ ಸರ್. ಅವ್ರು ಇರೋದಕ್ಕೇ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರ ತರ ಕೆಲಸ ಮಾಡ್ತಾ ಇದ್ದಾರೆ. ಓನ್ಲಿ ಬಿಕಾಸ್ ಆಫ್ ಅರುಣ್ ಸಾಹೇಬ್ರಿಂದ ಪ್ರೊಸೀಜರ್ಸ್ ಎಲ್ಲ ಒಂದು ಟ್ರ್ಯಾಕಿಗೆ ಬಂದಿದೆ. ಬಟ್ ಗೊತ್ತಿಲ್ಲ ಅವ್ರ ಮೇಲೆ ಏನಾದರೂ ಪ್ರೆಷರ್ ಆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಬಟ್ ಸ್ಟಿಲ್ ಅವ್ರು ಇರೋದ್ರಿಂದನೇ ಇಲ್ಲ ಅಂತ ಹೇಳಿದ್ರೆ ಸೀದಾ ಅರೆಸ್ಟ್ ಮಾಡೋರು ಇವತ್ತು.